ನಾಳೆ ಏಪ್ರಿಲ್ 1ನೇ ತಾರೀಕಿನಿಂದ ಈ 10 ಹೊಸ ರೂಲ್ಸ್ಗಳು ಜಾರಿಯಾಗುತ್ತಿದೆ. LPG ಗ್ಯಾಸ್ ಸಿಲಿಂಡರ್ ಇದ್ದವರು ತಪ್ಪದೆ ಈ ಕೆಲಸವನ್ನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ LPG ಕನೆಕ್ಷನ್ ಕಟ್ ಆಗತ್ತೆ. ಎಲ್ಲ ಸಾರ್ವಜನಿಕರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾಳೆಯಿಂದ ಯಾವೆಲ್ಲ ರೂಲ್ಸ್ಗಳು ಚೇಂಜ್ ಆಗ್ತಿದೆ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಏಪ್ರಿಲ್ 1ರಿಂದ ಇಡೀ ದೇಶದಾದ್ಯಂತ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಹೊಸ 10 ರೂಲ್ಸ್ಗಳು ಜಾರಿಗೆ ಬರುತ್ತಿವೆ. ಈ ಹೊಸ ರೂಲ್ಸ್ಗಳು ಇಡೀ ದೇಶದ ಮತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಸಂಬಂಧಿಸಿದಾಗಿದ್ದು, ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವವರಿಗೆ, ಅಂದರೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ ಪ್ರತಿ ತಿಂಗಳು LPG ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಗ್ಯಾಸ್ ಗ್ರಾಹಕರಿಗೆ ಹಾಗೂ ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ಮತ್ತು ಪ್ಯಾನ್ ಕಾರ್ಡ್ ಇದ್ದವರಿಗೆ, ಹೀಗೆ ಒಟ್ಟು 10 ಬಗೆಯ ಹೊಸ ರೂಲ್ಸ್ ಜಾರಿ ತರಲಾಗುತ್ತಿದ್ದು, ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ನೀಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಕೆಲವು ನಿಯಮಗಳು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದರೆ, ಇನ್ನು ಕೆಲವು ನಿಯಮಗಳು ಜನಸಾಮಾನ್ಯರ ದಿನನಿತ್ಯದ ಸರಳೀಕರಣಗೊಳಿಸುವಲ್ಲಿ ತುಂಬ ಸಹಾಯಕವಾಗಿದ್ದು ಹಾಗೂ ಕೆಲ ನಿಯಮಗಳು ಲಾಭದಾಯಕವೂ ಕೂಡ ಆಗಿವೆ. ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದು, ದೈನಂದಿನ ಜೀವನವು ಇನ್ನಷ್ಟು ಸುಗಮವಾಗಿ ಸಾಗಲಿದೆ. ಬನ್ನಿ, ಇಷ್ಟಕ್ಕೂ ಏಪ್ರಿಲ್ 1 ಹೊಸ ಆರ್ಥಿಕ ವರ್ಷ ಆರಂಭಗೊಳ್ಳುತ್ತಿದ್ದು, ದೈನಂದಿನ ಜೀವನದಲ್ಲಿ ವ್ಯವಹಾರ ಮಾಡುತ್ತಿರುವವರಿಗೆ ಹಾಗೂ ಹಣಕಾಸಿನ ವ್ಯವಹಾರ ಕೈಗೆತ್ತಿಕೊಳ್ಳುವವರಿಗೆ ಸೇರಿದಂತೆ ಜನಸಾಮಾನ್ಯರಿಗೂ ಎಲ್ಲರಿಗೂ ಕೂಡ ಅನ್ವಯಿಸುವಂತಹ 10 ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿದ್ದು, ಅವು ಯಾವುವು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮೇಲಿಂದ ಮೇಲೆ ಹೊಸ ನಿಯಮಗಳನ್ನು ಜಾರಿಗೊಳಿಸುತ್ತಾ ಬರುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಮೊದಲನೆಯದು ಆದಾಯ ತೆರಿಗೆಯಲ್ಲಿ ಬದಲಾವಣೆ. ಮೊದಲನೆಯದಾಗಿ ಅತ್ಯಂತ ಪ್ರಮುಖವಾದದ್ದು ಆದಾಯ ತೆರಿಗೆ. ಏಪ್ರಿಲ್ 1ರಿಂದ ಹೊಸ ತೆರಿಗೆ ಪದ್ಧತಿ ಡಿಫಾಲ್ಟ್ ಆಗಲಿದೆ. ಅಂದರೆ ನೀವು ಯಾವುದೇ ಆಯ್ಕೆ ಮಾಡದಿದ್ದರೆ ನಿಮ್ಮ ತೆರಿಗೆಯನ್ನು ಹೊಸ ಪದ್ಧತಿಯಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಹೊಸ ನಿಯಮದ ಪ್ರಕಾರ 7 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೌಲಭ್ಯ ಕೂಡ ಇದರಲ್ಲಿ ಲಭ್ಯವಿರಲಿದೆ. ಎರಡನೆಯದಾಗಿ ಫಾಸ್ಟ್ ಟ್ಯಾಗ್ KYC. ನೀವು ಕಾರು ಅಥವಾ ವಾಹನ ಹೊಂದಿದ್ದೀರಾ? ಹಾಗಿದ್ದರೆ ಗಮನಿಸಿ, ಫಾಸ್ಟ್ ಟ್ಯಾಗ್ ಅಪ್ಡೇಟ್ ಮಾಡಲು ಮಾರ್ಚ್ 31 ಕೊನೆಯ ದಿನ. ಒಂದು ವೇಳೆ ನೀವು KYC ಮಾಡದಿದ್ದರೆ ಏಪ್ರಿಲ್ 1ರಿಂದ ನಿಮ್ಮ ಫಾಸ್ಟ್ ಟ್ಯಾಗ್ ಡಿಆಕ್ಟಿವೇಟ್ ಆಗಬಹುದು ಅಥವಾ ಬ್ಲ್ಯಾಕ್ ಲಿಸ್ಟ್ಗೆ ಸೇರಬಹುದು. ಇದರಿಂದ ಟೋಲ್ ಗೇಟ್ನಲ್ಲಿ ನೀವು ಡಬಲ್ ಹಣ ಪಾವತಿಸಬೇಕಾದ ಪರಿಸ್ಥಿತಿ ಬರಬಹುದು. ಮೂರನೆಯದಾಗಿ EPFO ಹೊಸ ನಿಯಮ. ಉದ್ಯೋಗಿಗಳಿಗೆ ಒಂದು ಸಿಹಿ ಸುದ್ದಿ. ಈ ಮೊದಲು ಕೆಲಸ ಬದಲಿಸಿದಾಗ PF ಹಣವನ್ನು ವರ್ಗಾಯಿಸಲು ಅರ್ಜಿ ಸಲ್ಲಿಸಬೇಕಾಗಿತ್ತು. ಆದರೆ ಏಪ್ರಿಲ್ 1ರಿಂದ EPFO ಸ್ವಯಂಚಾಲಿತ ವರ್ಗಾವಣೆ ಸೌಲಭ್ಯ ತರುತ್ತಿದೆ. ಅಂದರೆ ನೀವು ಕೆಲಸ ಬದಲಿಸಿದರೆ ನಿಮ್ಮ ಹಳೆಯ PF ಹಣ ತಾನಾಗಿಯೇ ಹೊಸ ಖಾತೆಗೆ ವರ್ಗಾವಣೆ. ನಾಲ್ಕನೆಯದಾಗಿ ಕ್ರೆಡಿಟ್ ಕಾರ್ಡ್ ಮತ್ತು ಬ್ಯಾಂಕಿಂಗ್. ಹಲವು ಪ್ರಮುಖ ಬ್ಯಾಂಕುಗಳು ತಮ್ಮ ಕ್ರೆಡಿಟ್ ಕಾರ್ಡ್ ನಿಯಮಗಳನ್ನು ಬದಲಿಸುತ್ತಿವೆ. ರಿವಾರ್ಡ್ ಪಾಯಿಂಟ್ಸ್ ಮತ್ತು ವಿಮಾನ ನಿಲ್ದಾಣದ ಲಾಂಚ್ ಆಕ್ಸಿಸ್ ನಿಯಮಗಳಲ್ಲಿ ಬದಲಾವಣೆಯಾಗಲಿದೆ. ಕೆಲವು ಬ್ಯಾಂಕುಗಳು ಕನಿಷ್ಠ ಬ್ಯಾಲೆನ್ಸ್ ಕಾಪಾಡದಿದ್ದರೆ ವಿಧಿಸುವ ದಂಡದ ಮೊತ್ತವನ್ನು ಕೂಡ ಪರಿಷ್ಕರಿಸುವ ಸಾಧ್ಯತೆ ಇದೆ. ಐದನೆಯದು LPG ಸಿಲಿಂಡರ್ ಬೆಲೆ. ಪ್ರತಿ ತಿಂಗಳ ಮೊದಲ ದಿನದಂತೆ ಏಪ್ರಿಲ್ 1ರಂದು ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಪರಿಷ್ಕರಣೆಯಾಗುತ್ತವೆ. ತೈಲ ಕಂಪನಿಗಳು ವಾಣಿಜ್ಯ ಮತ್ತು ಗೃಹ ಬಳಕೆಯ ಸಿಲಿಂಡರ್ ಬೆಲೆಗಳನ್ನು ಏರಿಸುತ್ತವೆ ಅಥವಾ ಇಳಿಸುತ್ತವೆ ಎಂದು ಕಾದು ನೋಡಬೇಕಾಗಿದೆ. ಆರನೆಯದು ಡಿಜಿಟಲ್ ಕಂಟೆಂಟ್ ಮತ್ತು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಮತ್ತು ನಮ್ಮಂತಹ ಕ್ರಿಯೇಟರ್ಗಳಿಗೆ ಒಂದು ಅಪ್ಡೇಟ್ ಏನೆಂದರೆ, ಸರ್ಕಾರವು ಸುಳ್ಳು ಸುದ್ದಿ ಅಥವಾ AI ಮೂಲಕ ರಚಿಸಲಾದ ತಪ್ಪು ಮಾಹಿತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತರುತ್ತಿದೆ. ಕಂಟೆಂಟ್ ಡಿಲೀಟ್ ಮಾಡಲು ನೀಡಲಾಗುತ್ತಿದ್ದ ಸಮಯವನ್ನು ಇನ್ನಷ್ಟು ಕಡಿಮೆ ಮಾಡಲಾಗಿದೆ. ಏಳನೆಯದು ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ ಮಿತಿ. ಅನೇಕ ಪ್ರಮುಖ ಬ್ಯಾಂಕುಗಳು, ಉದಾಹರಣೆಗೆ HDFC ಮತ್ತು SBI, ತಮ್ಮ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ನೀಡುವ ರಿವಾರ್ಡ್ ಪಾಯಿಂಟ್ಗಳಿಗೆ ಮಿತಿಯನ್ನು ಹೇರುತ್ತಿವೆ. ಇನ್ಮುಂದೆ ಬಾಡಿಗೆ ಪಾವತಿ ಅಥವಾ ಇನ್ಶೂರೆನ್ಸ್ ಪ್ರೀಮಿಯಂ ಪಾವತಿ ರಿವಾರ್ಡ್ ಪಾಯಿಂಟ್ಗಳು ಸಿಗುವುದಿಲ್ಲ ಅಥವಾ ಅವುಗಳ ಮೇಲೆ ಕನಿಷ್ಠ ಮಿತಿ ಇರುತ್ತದೆ. ಕೆಲವು ಕಾರ್ಡ್ಗಳಲ್ಲಿ ಬಾಡಿಗೆ ಪಾವತಿ 1%
ಹೆಚ್ಚುವರಿ ಶುಲ್ಕವನ್ನು ಕೂಡ ವಿಧಿಸಲಾಗುತ್ತದೆ. 8ನೆಯದು ಸೇವಿಂಗ್ಸ್ ಖಾತೆ ಮತ್ತು ಸರ್ವಿಸ್ ಚಾರ್ಜ್. ಕೆಲವು ಬ್ಯಾಂಕ್ಗಳು ತಮ್ಮ ಸೇವಾ ಶುಲ್ಕಗಳನ್ನು ಪರಿಷ್ಕರಿಸುತ್ತವೆ. ಉದಾಹರಣೆಗೆ, ನೀವು ಬ್ಯಾಂಕಿಗೆ ಹೋಗಿ ಹಣ ಜಮೆ ಮಾಡುವ ಅಥವಾ ವಿತ್ಡ್ರಾ ಮಾಡುವ ಸಂಖ್ಯೆ ಮೀರಿದರೆ ವಿಧಿಸುವ ಶುಲ್ಕದಲ್ಲಿ ಏರಿಕೆಯಾಗಲಿದೆ. ಹಾಗೆಯೇ SMS ಶುಲ್ಕಗಳನ್ನು ಈಗ ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು ಲೆಕ್ಕ ಹಾಕುವ ಸಾಧ್ಯತೆ ಇದೆ. 9ನೆಯದು ಸಂಧ್ಯಾ ಸುರಕ್ಷಾ ಮತ್ತು ಇತರ ಯೋಜನೆಗಳು. ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವವರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. DBT ಮೂಲಕ ನೇರವಾಗಿ ಹಣ ವರ್ಗಾವಣೆಯಾಗುವುದರಿಂದ ಆಧಾರ್ ಲಿಂಕ್ ಇಲ್ಲದಿದ್ದರೆ ಏಪ್ರಿಲ್ ತಿಂಗಳ ಹಣ ಬರುವುದು ತಡವಾಗಬಹುದು. 10ನೆಯದು ಜೀವಂತ ಪ್ರಮಾಣ ಪತ್ರ. ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ ಅತ್ಯಂತ ಮುಖ್ಯವಾದ ಮಾಹಿತಿ ಎಂದರೆ ಲೈಫ್ ಸರ್ಟಿಫಿಕೇಟ್. ಅನೇಕ ಬ್ಯಾಂಕುಗಳು ಮತ್ತು ಪೋಸ್ಟ್ ಆಫೀಸ್ಗಳು ಏಪ್ರಿಲ್ ತಿಂಗಳಿನಿಂದ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಸಲ್ಲಿಕೆಯನ್ನು ಕಡ್ಡಾಯಗೊಳಿಸುತ್ತಿವೆ. ಒಂದು ವೇಳೆ ನೀವು ಇದನ್ನು ಸಲ್ಲಿಸದಿದ್ದರೆ ನಿಮ್ಮ ಪಿಂಚಣಿ ನಿಲ್ಲುವ ಸಾಧ್ಯತೆ ಇರುತ್ತದೆ. ಈಗ ಇದನ್ನು ಮನೆಯಿಂದಲೇ ಫೇಸ್ ಅಥೆಂಟಿಫಿಕೇಷನ್ ಆ್ಯಪ್ ಮೂಲಕ ಸುಲಭವಾಗಿ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಏಪ್ರಿಲ್ 1ರಿಂದ ಜಾರಿಗೆ ಬರುವ ಪ್ರಮುಖ ಬದಲಾವಣೆಗಳು. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡಿದಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.